ಸೊ 18ರಿಂದ 20,000 ರೂಪಾಯಿ ಮಾರಾಕತ್ತೈತಿ ಸೇಲೆಮು. ಸೊ ಯಾಕಂದ್ರೆ ಇವಾಗ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಮಾಲೇ ಇಲ್ಲ ಇವಾಗ. ಯಾಕಂದ್ರೆ ಲೈಸೆನ್ಸ್ ಪ್ಲಾಟ್ ಎಲ್ಲ ಭಾಳ ಮುಗಿದ್ವಲ್ಲ. ಸೊ ಇದಂತ ಹಲೋ ವೆಲ್ಕಮ್ ಬ್ಯಾಕ್ ಟು ಸುನಿಲ್ ಮಿರಾಕಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಪ್ರಿಯ ರೈತ ಬಾಂಧವರೇ, ಇವತ್ತು ನಮ್ಮ ಅರಿಶಿನ ಬೆಳೆನ ನಿಮಗೆ ತೋರಿಸ್ತೀನಿ ನಾನು. ಅಂದರೆ 3 ತಿಂಗಳು ಕಂಪ್ಲೀಟ್ ಆಯಿತು ಅರಿಶಿನ ಬೆಳೆ ಹೆಂಗೈತಂತ. ಒಂದು ಏನಪ್ಪ ಅಂದ್ರೆ ಏನಂತಂದ್ರೆ ಇದೊಂದು ರೋಗ ಮಾತ್ರ ಆ್ಯಕ್ಚುಲಿ ಅರಿಶಿನ ಸ್ವಲ್ಪ ಐತಿ. ಎಲ್ಲ ಕಡೆನೂ ಇಲ್ಲ, ಅಲ್ಲಿ ಇಲ್ಲಿ ಸ್ವಲ್ಪ ಕಾಣ್ತದ. ಸೊ ಈ ರೋಗ ಯಾವಾಗ ಬರ್ತದಪ್ಪ ಅಂತಂದ್ರೆ ಗೊಂಜಾಳ ಏನು ಕಡಿತೀವಲ್ರಿ, ಗೊಂಜಾಳ ಕಡಿದ ತಕ್ಷಣ ಈ ರೋಗ ಸ್ವಲ್ಪ ಕಾಣ್ತದ ಅಲ್ಲಿ ಅಲ್ಲಿ. ಮತ್ತು ಗೊಂಜಾಳ ಇರದೇ ಇರೋ ಜಾಗದಲ್ಲಿ ದಂಡಿಗೆ ಸ್ವಲ್ಪ ಎಲ್ಲ ಕಾಣ್ತದ. ಸೊ ಅರಿಶಿನ ಬೆಳೆ ನಮ್ಮ 3 ತಿಂಗಳು ಕಂಪ್ಲೀಟ್ ಆಯ್ತಲ್ರಿ. ನಮ್ಮ ಅರಿಶಿನ ಬೆಳೆ ಹೆಂಗೈತೆ ಅಂತ ನೀವು ನೋಡ್ಬೋದು ರೀ. ಸೊ ನೋಡಿದ್ರಲ್ಲ ಅರಿಶಿನ ನಾನು ತೋರಿಸಿದೆ ಯಾವ ರೀತಿ ಐತೆ ಅಂತ. ಸೊ ಮಾರ್ಕೆಟಲ್ಲಿ ಇವಾಗ ಪ್ರೆಸೆಂಟ್ ನಾವು ರೇಟ್ ನೋಡ್ಬೇಕಾದ್ರೆ APMCಯಲ್ಲಿ ಸೊ 18ರಿಂದ 20,000 ರೂಪಾಯಿ ಮಾರಾಕತ್ತೈತಿ ಸೇಲೆಮು. ಸೊ ಯಾಕಂದರೆ ಇವಾಗ ಆ್ಯಕ್ಚುಲಿ ಮಾರ್ಕೆಟಲ್ಲಿ ಮಾಲೇ ಇಲ್ಲ ಇವಾಗ. ಯಾಕಂದರೆ ಲೈಸೆನ್ಸ್ ಪ್ಲಾಟ್ ಎಲ್ಲ ಭಾಳ ಮುಗಿದ್ವಲ್ಲ. ಸೊ ಇದ್ದಂಥ ಮಾಲೆಲ್ಲ ಖಾಲಿಯಾಗಿದೆ. ಸೊ ಇನ್ನೇನು ಅರಿಶಿನ ಇರ್ತದಲ್ಲ, ಇದು ಅರಿಶಿನ ಮಾರ್ಕೆಟ್ಗೆ ಹೋದ ನಂತರನೇ ಬೆಲೆ. ಆದರೆ ಇವಾಗ ಪ್ರೆಸೆಂಟ್ ಯಾರಾದರೂ ಇಟ್ಟಿದ್ರೆ ಮಾಡಿದರೆ 18,000 ಮೇಲ್ಪಟ್ಟು ಅರಿಶಿನ ಮಾರಾಕತ್ತೈತಿ ಇವಾಗ. ಸೊ ಅರಿಶಿನ ಬೆಲೆ ಕೂಡ ನಮಗೆ ನಿಖರವಾಗಿ ನೋಡ್ಬೋದು, ಚೆಕ್ ಮಾಡಿ. ಸೊ ನಮ್ಮ ಅರಿಶಿನ ಈ ಲೆವೆಲ್ ಇದೆ. ಅಂದರೆ ನೀವು ನನ್ನ ಫಸ್ಟ್ ವಿಡಿಯೋನ ನೋಡ್ಕೊಬೋದು. ಫಸ್ಟ್ ವಿಡಿಯೋದಲ್ಲಿ ನಾನು ಅರಿಶಿನ ಬಗ್ಗೆ ಎಲ್ಲ ವಿಡಿಯೋ ಮಾಡಿದ್ದೇನೆ. ಯಾವಾಗ ಎಷ್ಟಿತ್ತು ಇದೇ ಜಾಗದಲ್ಲಿ ನೀವು ಕೂತ್ಕೊಂಡು ನಾನು ವಿಡಿಯೋ ಮಾಡಿದ್ದೇನೆ. ಆವಾಗ ಎಷ್ಟಿತ್ತು ನಮ್ಮ ಅರಿಶಿನ, ಇವಾಗ ಹೆಂಗಿದೆ. ಸೊ ನೀವು ಪೂರ್ತಿ ನನ್ನ ವಿಡಿಯೋನ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಶೇಂಗಾ ಇದೆ ರೀ. ಶೇಂಗಾ ಆಯ್ತು, ಇನ್ನೊಂದು ತಿಂಗಳ ಒಳಗಡೆ ಬರುತ್ತೆ. ಶೇಂಗಾ ತೆಗಿತೀವಿ. ಆಮೇಲೆ ಗೊಂಜಾಳ ಐತಲ್ರಿ, ಗೊಂಜಾಳ ಕೂಡ ಬಂದತ್ರಿ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಆಯ್ತು, ಇನ್ನೊಂದು ವಾರಲ್ಲಿ ಗೊಂಜಾಳ ಕೂಡ ಫುಲ್ ಆಗುತ್ತೆ. ಅಂದರೆ ಬರೀ ಅರಿಶಿನ ಮಾತ್ರ ಉಳಿತದೆ. ಈಗ 3 ತಿಂಗಳು ಕಂಪ್ಲೀಟ್ ಆಯ್ತು ರೀ. ಇನ್ನು ಆಮೇಲೆ 3 ತಿಂಗಳು ಆದ ನಂತರ ಇನ್ನು 5 ತಿಂಗಳು ನಾವು ಇದನ್ನು ನೀರು ಕಸ ಕಡ್ಡಿ ನೋಡ್ಕೊಂಡು ಹೋಗಬೇಕು. ಯಾಕಂದರೆ ಸೊ ನೀವು ನಮ್ಮ ಅರಿಶಿನ ತೇವಾಂಶ ಕೂಡ ನೋಡ್ಬೋದು. ಯಾಕಂದರೆ ಮಣ್ಣಿನ ನೀರಿನ ಇದರಲ್ಲಿ ಏನಿದೆ ಅಂತ. ಸೊ ನಮ್ಮ ಮಣ್ಣೆ ಕೂಡ ನೀರು ಹಚ್ಚಿದ್ದೀವಿ, ಜೊತೆಗೆ ನೀರು ಹಚ್ಚಿ ಡ್ರಿಪ್ ಕೂಡ ಚಾಲು ಮಾಡಿದ್ವಿ, ನೀರು ಕೂಡ ಹಚ್ಚಿದ್ವಿ. ಎಷ್ಟು ತಂಪು ಐತೆ ಅಂತ ನೋಡ್ಬೋದು. ಮಣ್ಣೆಲ್ಲ ಈ ರೀತಿ ಇದೆ ನೋಡಿ. ಅಂದರೆ ಅರಿಶಿನ ಈ ರೀತಿ ಇದೆ. ಸೊ ಇಷ್ಟೆಲ್ಲ ತಂಪು ಇಟ್ಟಿದ್ದೀವಿ. ಏನು ಕಾರಣಪ್ಪ ಅಂತಂದ್ರೆ ಮಣ್ಣೆಲ್ಲ ಬೆಡ್ಡೆಲ್ಲ ತೋದಿಲಾಗಿದ್ದೀವಿ ರೀ. ಅಂದರೆ ಈ ಸಲ ಮಳೆಗಾಲ ಸ್ವಲ್ಪ ಕಡಿಮೆ ಐತಲ್ರಿ, ಅದ್ರ ಸಲುವಾಗಿ. ಸೊ ನೀರು ಕೆಳಗಡೆ ನೀರು ಹಾಕಿ ಮತ್ತು ಆಮೇಲೆ ನಾವು ಈ ಡ್ರಿಪ್ಪಿಗೆ ಕೂಡ ನೀರು ಚಾಲು ಮಾಡಿ ಇನ್ನಿಷ್ಟೆಲ್ಲ ತಂಪು ಮಾಡಿದ್ದೀವಿ ರೀ. ಸೊ ನೋಡ್ಬೋದು ನೀವು ಹೆಂಗಿದೆ ಅಂತ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಜೊತೆಗೆ ನೆಕ್ಸ್ಟು ಇದೇ ಥರ ಒಂದು ಒಳ್ಳೆ ಕಂಟೆಂಟನ್ನು ನಾನು ಕೊಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.